ಮತ್ತೊಂದು ಸುದ್ದಿ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತು, ಆರೋಗ್ಯದ ನೆಪ ಹೇಳಿಕೊಂಡು ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದಾರೆ. 1 ತಿಂಗಳು ಕಳೆದ್ರೂ ಕೂಡ ಇನ್ನೂ ತನಕ ಆಪರೇಷನ್ ಮಾಡಿಸ್ಕೊಂಡಿಲ್ಲ ದರ್ಶನ್. ಯಾಕೆ ಅನ್ನುವಂಥ ಪ್ರಶ್ನೆ, ಅವರು ಆರೋಗ್ಯದ ಬಗ್ಗೆ ಕೊಟ್ಟಿರುವಂತಹ ರಿಪೋರ್ಟ್ ಬಗ್ಗೆನೇ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ಯಾಕೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ ಅನಾರೋಗ್ಯದ ಬಗ್ಗೆ ಅನುಮಾನ, ಜೈಲಿಂದ ಹೊರಬರಲು ಒತ್ತಡ ಹಾಕಿದ್ರ? ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಪರಪ್ಪನ ಅಗ್ರಹಾರ ಸೇರಿ ಬಳಿಕ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದರ್ಶನ್ಗೆ ಸಾಕಾಗಿ ಹೋಗಿತ್ತು. ಕಂಬಿ ಹಿಂದಿನ ವಾಸಕ್ಕೆ ಬೇಸತ್ತಿದ್ದ ಆರೋಪಿಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಅನಾರೋಗ್ಯದ ನೆಪವೊಡ್ಡಿ ಮಧ್ಯಂತರ ಬೇಲ್ ಪಡೆದಿರೋ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಆದ್ರೆ ಆಪರೇಷನ್ಗೆ ಒಲ್ಲೆ ಎನ್ನುತ್ತಿರೋ ದರ್ಶನ್ ಆರೋಗ್ಯದ ಮೇಲೆ ಅನುಮಾನ ವ್ಯಕ್ತವಾಗಿದೆ. ದರ್ಶನ್ಗೆ ಆಪರೇಷನ್ ಅವಶ್ಯಕತೆ ಇಲ್ಲ ಅಂತ ಗೃಹ ಸಚಿವರು ಹೇಳಿದ ಬೆನ್ನಲ್ಲೇ ಅನುಮಾನ ವ್ಯಕ್ತವಾಗಿದೆ. ದರ್ಶನ್ ಜೈಲಿನಿಂದ ಬೆಂಗಳೂರಿಗೆ ಬರಲು ವೈದ್ಯರ ಮೇಲೆ ಒತ್ತಡ ಹಾಕೋ ತಂತ್ರ ಅನುಸರಿಸಿದ್ರ? ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿ ಅನಾರೋಗ್ಯದ ಬಗ್ಗೆ ಸುಳ್ಳು ವರದಿ ರೆಡಿ ಮಾಡಿಸಿದ್ರ ಅನ್ನೋ ಮಾತು ಕೇಳಿಬಂದಿದೆ. ಪ್ರಭಾವಕ್ಕೆ ಮಣಿದ್ರ ಬಿಮ್ಸ್ ವೈದ್ಯರು. ಪ್ರಭಾವಿ ಮಂತ್ರಿ ಒಬ್ಬರಿಂದ ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿಸಿರೋ ಮಾತು ಕೇಳಿಬಂದಿದೆ. ಒತ್ತಡಕ್ಕೆ ಮಣಿದು ದರ್ಶನ್ಗೆ ಕೂಡಲೇ ಆಪರೇಷನ್ ಮಾಡಬೇಕೆಂದು ವರದಿ ಕೊಟ್ರ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಸದ್ಯ ಅದೇ ವರದಿಯನ್ನ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಎಂಬ ಮಾತು ಕೂಡ ಕೇಳಿಬಂದಿದೆ. ಬಿಮ್ಸ್ ವೈದ್ಯರು ಕೊಟ್ಟ ವರದಿಯಲ್ಲಿ ದರ್ಶನ್ಗೆ ಆಪರೇಷನ್ ಅತ್ಯವಶ್ಯಕ, ಇಲ್ಲದಿದ್ರೆ ಅವರ ಆರೋಗ್ಯದಲ್ಲಿ ಹಲವು ಸಮಸ್ಯೆಗಳು ಎದುರಾಗುತ್ತೆ ಎಂದಿದ್ರು. ಆ ವರದಿಯನ್ನೇ ಮುಂದಿಟ್ಟುಕೊಂಡು ದರ್ಶನ್ಗೆ ಬೆನ್ನು ನೋವಿನಿಂದ ಕಿಡ್ನಿ ಸಮಸ್ಯೆ, ಸ್ಟ್ರೋಕ್ ಆಗೋ ಸಮಸ್ಯೆ ಸಂಭವವಿದೆ ಅಂತ ವಾದಿಸಿದ್ರು. ಆದ್ರೀಗ ಬೇಲ್ ಸಿಕ್ಕು 3 ವಾರ ಕಳೆದ್ರೂ ಆಪರೇಷನ್ ಇಲ್ಲ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದ್ದು, ಇದರ ಹಿಂದಿನ ಸತ್ಯ ಗೊತ್ತಾಗಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮತ್ತೊಂದು ಸುದ್ದಿ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತು, ಆರೋಗ್ಯದ ನೆಪ ಹೇಳಿಕೊಂಡು ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದಾರೆ. 1 ತಿಂಗಳು ಕಳೆದ್ರೂ ಕೂಡ ಇನ್ನೂ ತನಕ ಆಪರೇಷನ್ ಮಾಡಿಸ್ಕೊಂಡಿಲ್ಲ ದರ್ಶನ್. ಯಾಕೆ ಅನ್ನುವಂಥ ಪ್ರಶ್ನೆ, ಅವರು ಆರೋಗ್ಯದ ಬಗ್ಗೆ ಕೊಟ್ಟಿರುವಂತಹ ರಿಪೋರ್ಟ್ ಬಗ್ಗೆನೇ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ಯಾಕೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ ಅನಾರೋಗ್ಯದ ಬಗ್ಗೆ ಅನುಮಾನ, ಜೈಲಿಂದ ಹೊರಬರಲು ಒತ್ತಡ ಹಾಕಿದ್ರ? ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಪರಪ್ಪನ ಅಗ್ರಹಾರ ಸೇರಿ ಬಳಿಕ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದರ್ಶನ್ಗೆ ಸಾಕಾಗಿ ಹೋಗಿತ್ತು. ಕಂಬಿ ಹಿಂದಿನ ವಾಸಕ್ಕೆ ಬೇಸತ್ತಿದ್ದ ಆರೋಪಿಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಅನಾರೋಗ್ಯದ ನೆಪವೊಡ್ಡಿ ಮಧ್ಯಂತರ ಬೇಲ್ ಪಡೆದಿರೋ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಆದ್ರೆ ಆಪರೇಷನ್ಗೆ ಒಲ್ಲೆ ಎನ್ನುತ್ತಿರೋ ದರ್ಶನ್ ಆರೋಗ್ಯದ ಮೇಲೆ ಅನುಮಾನ ವ್ಯಕ್ತವಾಗಿದೆ. ದರ್ಶನ್ಗೆ ಆಪರೇಷನ್ ಅವಶ್ಯಕತೆ ಇಲ್ಲ ಅಂತ ಗೃಹ ಸಚಿವರು ಹೇಳಿದ ಬೆನ್ನಲ್ಲೇ ಅನುಮಾನ ವ್ಯಕ್ತವಾಗಿದೆ. ದರ್ಶನ್ ಜೈಲಿನಿಂದ ಬೆಂಗಳೂರಿಗೆ ಬರಲು ವೈದ್ಯರ ಮೇಲೆ ಒತ್ತಡ ಹಾಕೋ ತಂತ್ರ ಅನುಸರಿಸಿದ್ರ? ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿ ಅನಾರೋಗ್ಯದ ಬಗ್ಗೆ ಸುಳ್ಳು ವರದಿ ರೆಡಿ ಮಾಡಿಸಿದ್ರ ಅನ್ನೋ ಮಾತು ಕೇಳಿಬಂದಿದೆ. ಪ್ರಭಾವಕ್ಕೆ ಮಣಿದ್ರ ಬಿಮ್ಸ್ ವೈದ್ಯರು. ಪ್ರಭಾವಿ ಮಂತ್ರಿ ಒಬ್ಬರಿಂದ ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿಸಿರೋ ಮಾತು ಕೇಳಿಬಂದಿದೆ. ಒತ್ತಡಕ್ಕೆ ಮಣಿದು ದರ್ಶನ್ಗೆ ಕೂಡಲೇ ಆಪರೇಷನ್ ಮಾಡಬೇಕೆಂದು ವರದಿ ಕೊಟ್ರ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಸದ್ಯ ಅದೇ ವರದಿಯನ್ನ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಎಂಬ ಮಾತು ಕೂಡ ಕೇಳಿಬಂದಿದೆ. ಬಿಮ್ಸ್ ವೈದ್ಯರು ಕೊಟ್ಟ ವರದಿಯಲ್ಲಿ ದರ್ಶನ್ಗೆ ಆಪರೇಷನ್ ಅತ್ಯವಶ್ಯಕ, ಇಲ್ಲದಿದ್ರೆ ಅವರ ಆರೋಗ್ಯದಲ್ಲಿ ಹಲವು ಸಮಸ್ಯೆಗಳು ಎದುರಾಗುತ್ತೆ ಎಂದಿದ್ರು. ಆ ವರದಿಯನ್ನೇ ಮುಂದಿಟ್ಟುಕೊಂಡು ದರ್ಶನ್ಗೆ ಬೆನ್ನು ನೋವಿನಿಂದ ಕಿಡ್ನಿ ಸಮಸ್ಯೆ, ಸ್ಟ್ರೋಕ್ ಆಗೋ ಸಮಸ್ಯೆ ಸಂಭವವಿದೆ ಅಂತ ವಾದಿಸಿದ್ರು. ಆದ್ರೀಗ ಬೇಲ್ ಸಿಕ್ಕು 3 ವಾರ ಕಳೆದ್ರೂ ಆಪರೇಷನ್ ಇಲ್ಲ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದ್ದು, ಇದರ ಹಿಂದಿನ ಸತ್ಯ ಗೊತ್ತಾಗಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮತ್ತೊಂದು ಸುದ್ದಿ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮಗೆಲ್ಲ ಗೊತ್ತು, ಆರೋಗ್ಯದ ನೆಪ ಹೇಳಿಕೊಂಡು ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದಾರೆ. 1 ತಿಂಗಳು ಕಳೆದ್ರೂ ಕೂಡ ಇನ್ನೂ ತನಕ ಆಪರೇಷನ್ ಮಾಡಿಸ್ಕೊಂಡಿಲ್ಲ ದರ್ಶನ್. ಯಾಕೆ ಅನ್ನುವಂಥ ಪ್ರಶ್ನೆ, ಅವರು ಆರೋಗ್ಯದ ಬಗ್ಗೆ ಕೊಟ್ಟಿರುವಂತಹ ರಿಪೋರ್ಟ್ ಬಗ್ಗೆನೇ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ಯಾಕೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ.
ದರ್ಶನ್ ಅನಾರೋಗ್ಯದ ಬಗ್ಗೆ ಅನುಮಾನ. ಜೈಲಿಂದ ಹೊರಬರಲು ಒತ್ತಡ ಹಾಕಿದ್ರ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಪರಪ್ಪನ ಅಗ್ರಹಾರ ಸೇರಿ ಬಳಿಕ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದರ್ಶನ್ಗೆ ಸಾಕಾಗಿ ಹೋಗಿತ್ತು. ಕಂಬಿ ಹಿಂದಿನ ವಾಸಕ್ಕೆ ಬೇಸತ್ತಿದ್ದ ಆರೋಪಿಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಅನಾರೋಗ್ಯದ ನೆಪವೊಡ್ಡಿ ಮಧ್ಯಂತರ ಬೇಲ್ ಪಡೆದಿರೋ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಆದ್ರೆ ಆಪರೇಷನ್ಗೆ ಒಲ್ಲೆ ಎನ್ನುತ್ತಿರೋ ದರ್ಶನ್ ಆರೋಗ್ಯದ ಮೇಲೆ ಅನುಮಾನ ವ್ಯಕ್ತವಾಗಿದೆ. ದರ್ಶನ್ಗೆ ಆಪರೇಷನ್ ಅವಶ್ಯಕತೆ ಇಲ್ಲ ಅಂತ ಗೃಹ ಸಚಿವರು ಹೇಳಿದ ಬೆನ್ನಲ್ಲೇ ಅನುಮಾನ ವ್ಯಕ್ತವಾಗಿದೆ. ದರ್ಶನ್ ಜೈಲಿನಿಂದ ಬೆಂಗಳೂರಿಗೆ ಬರಲು ವೈದ್ಯರ ಮೇಲೆ ಒತ್ತಡ ಹಾಕೋ ತಂತ್ರ ಅನುಸರಿಸಿದ್ರ. ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿ ಅನಾರೋಗ್ಯದ ಬಗ್ಗೆ ಸುಳ್ಳು ವರದಿ ರೆಡಿ ಮಾಡಿಸಿದ್ರ ಅನ್ನೋ ಮಾತು ಕೇಳಿಬಂದಿದೆ. ಪ್ರಭಾವಕ್ಕೆ ಮಣಿದ್ರ ಬಿಮ್ಸ್ ವೈದ್ಯರು. ಪ್ರಭಾವಿ ಮಂತ್ರಿ ಒಬ್ಬರಿಂದ ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿಸಿರೋ ಮಾತು ಕೇಳಿಬಂದಿದೆ. ಒತ್ತಡಕ್ಕೆ ಮಣಿದು ದರ್ಶನ್ಗೆ ಕೂಡಲೇ ಆಪರೇಷನ್ ಮಾಡಬೇಕೆಂದು ವರದಿ ಕೊಟ್ರ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಸದ್ಯ ಅದೇ ವರದಿಯನ್ನ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಎಂಬ ಮಾತು ಕೂಡ ಕೇಳಿಬಂದಿದೆ. ಬಿಮ್ಸ್ ವೈದ್ಯರು ಕೊಟ್ಟ ವರದಿಯಲ್ಲಿ ದರ್ಶನ್ಗೆ ಆಪರೇಷನ್ ಅತ್ಯವಶ್ಯಕ, ಇಲ್ಲದಿದ್ರೆ ಅವರ ಆರೋಗ್ಯದಲ್ಲಿ ಹಲವು ಸಮಸ್ಯೆಗಳು ಎದುರಾಗುತ್ತೆ ಎಂದಿದ್ರು. ಆ ವರದಿಯನ್ನೇ ಮುಂದಿಟ್ಟುಕೊಂಡು ದರ್ಶನ್ಗೆ ಬೆನ್ನು ನೋವಿನಿಂದ ಕಿಡ್ನಿ ಸಮಸ್ಯೆ, ಸ್ಟ್ರೋಕ್ ಆಗೋ ಸಮಸ್ಯೆ ಸಂಭವವಿದೆ ಅಂತ ವಾದಿಸಿದ್ರು. ಆದ್ರೀಗ ಬೇಲ್ ಸಿಕ್ಕು 3 ವಾರ ಕಳೆದ್ರೂ ಆಪರೇಷನ್ ಇಲ್ಲ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದ್ದು, ಇದರ ಹಿಂದಿನ ಸತ್ಯ ಗೊತ್ತಾಗಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಮತ್ತೊಂದು ಸುದ್ದಿ ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆಲ್ಲ ಗೊತ್ತು, ಆರೋಗ್ಯದ ನೆಪ ಹೇಳ್ಕೊಂಡು ಮಧ್ಯಂತರ ಬೇಲ್ ಮೇಲೆ ಆಚೆ ಇದ್ದಾರೆ. 1 ತಿಂಗಳು ಕಳೆದ್ರೂ ಕೂಡ ಇನ್ನೂ ತನಕ ಆಪರೇಷನ್ ಮಾಡಿಸ್ಕೊಂಡಿಲ್ಲ ದರ್ಶನ್. ಯಾಕೆ ಅನ್ನುವಂತಹ ಪ್ರಶ್ನೆ, ಅವರು ಆರೋಗ್ಯದ ಬಗ್ಗೆ ಕೊಟ್ಟಿರುವಂತಹ ರಿಪೋರ್ಟ್ ಬಗ್ಗೆನೇ ಸಾಕಷ್ಟು ಅನುಮಾನಗಳು ಹುಟ್ಕೊಳ್ಳೋದಕ್ಕೆ ಕಾರಣ ಆಗಿದೆ. ಯಾಕೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ದರ್ಶನ್ ಅನಾರೋಗ್ಯದ ಬಗ್ಗೆ ಅನುಮಾನ. ಜೈಲಿಂದ ಹೊರಬರಲು ಒತ್ತಡ ಹಾಕಿದ್ರ. ರೇಣುಕಾಸ್ವಾಮಿ ಕೊಲೆ ಕೇಸ್ ಸಂಬಂಧ ಪರಪ್ಪನ ಅಗ್ರಹಾರ ಸೇರಿ ಬಳಿಕ ಅಲ್ಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆದ ದರ್ಶನ್ಗೆ ಸಾಕಾಗಿ ಹೋಗಿತ್ತು. ಕಂಬಿ ಹಿಂದಿನ ವಾಸಕ್ಕೆ ಬೇಸತ್ತಿದ್ದ ಆರೋಪಿಗೆ ಬೆನ್ನು ನೋವು ಕಾಣಿಸಿಕೊಂಡಿದೆ. ಹೀಗಾಗಿ ಅನಾರೋಗ್ಯದ ನೆಪವೊಡ್ಡಿ ಮಧ್ಯಂತರ ಬೇಲ್ ಪಡೆದಿರೋ ದರ್ಶನ್ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿದ್ದಾನೆ. ಆದ್ರೆ ಆಪರೇಷನ್ಗೆ ಒಲ್ಲೆ ಎನ್ನುತ್ತಿರೋ ದರ್ಶನ್ ಆರೋಗ್ಯದ ಮೇಲೆ ಅನುಮಾನ ವ್ಯಕ್ತವಾಗಿದೆ. ದರ್ಶನ್ಗೆ ಆಪರೇಷನ್ ಅವಶ್ಯಕತೆ ಇಲ್ಲ ಅಂತ ಗೃಹ ಸಚಿವರು ಹೇಳಿದ ಬೆನ್ನಲ್ಲೇ ಅನುಮಾನ ವ್ಯಕ್ತವಾಗಿದೆ. ದರ್ಶನ್ ಜೈಲಿನಿಂದ ಬೆಂಗಳೂರಿಗೆ ಬರಲು ವೈದ್ಯರ ಮೇಲೆ ಒತ್ತಡ ಹಾಕೋ ತಂತ್ರ ಅನುಸರಿಸಿದ್ರ. ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿ ಅನಾರೋಗ್ಯದ ಬಗ್ಗೆ ಸುಳ್ಳು ವರದಿ ರೆಡಿ ಮಾಡಿಸಿದ್ರ ಅನ್ನೋ ಮಾತು ಕೇಳಿಬಂದಿದೆ. ಪ್ರಭಾವಕ್ಕೆ ಮಣಿದ್ರ ಬಿಮ್ಸ್ ವೈದ್ಯರು. ಪ್ರಭಾವಿ ಮಂತ್ರಿ ಒಬ್ಬರಿಂದ ಬಿಮ್ಸ್ ವೈದ್ಯರ ಮೇಲೆ ಒತ್ತಡ ಹಾಕಿಸಿರೋ ಮಾತು ಕೇಳಿಬಂದಿದೆ. ಒತ್ತಡಕ್ಕೆ ಮಣಿದು ದರ್ಶನ್ಗೆ ಕೂಡಲೇ ಆಪರೇಷನ್ ಮಾಡಬೇಕೆಂದು ವರದಿ ಕೊಟ್ರ ಅನ್ನೋ ಅನುಮಾನ ವ್ಯಕ್ತವಾಗಿದೆ. ಸದ್ಯ ಅದೇ ವರದಿಯನ್ನ ದರ್ಶನ್ ಪರ ವಕೀಲರು ಕೋರ್ಟ್ಗೆ ಸಲ್ಲಿಸಿದ್ದಾರೆ ಎಂಬ ಮಾತು ಕೂಡ ಕೇಳಿಬಂದಿದೆ. ಬಿಮ್ಸ್ ವೈದ್ಯರು ಕೊಟ್ಟ ವರದಿಯಲ್ಲಿ ದರ್ಶನ್ಗೆ ಆಪರೇಷನ್ ಅತ್ಯವಶ್ಯಕ, ಇಲ್ಲದಿದ್ರೆ ಅವರ ಆರೋಗ್ಯದಲ್ಲಿ ಹಲವು ಸಮಸ್ಯೆಗಳು ಎದುರಾಗುತ್ತೆ ಎಂದಿದ್ರು. ಆ ವರದಿಯನ್ನೇ ಮುಂದಿಟ್ಟುಕೊಂಡು ದರ್ಶನ್ಗೆ ಬೆನ್ನು ನೋವಿನಿಂದ ಕಿಡ್ನಿ ಸಮಸ್ಯೆ, ಸ್ಟ್ರೋಕ್ ಆಗೋ ಸಮಸ್ಯೆ ಸಂಭವವಿದೆ ಅಂತ ವಾದಿಸಿದ್ರು. ಆದ್ರೀಗ ಬೇಲ್ ಸಿಕ್ಕು 3 ವಾರ ಕಳೆದ್ರೂ ಆಪರೇಷನ್ ಇಲ್ಲ. ಇದು ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಿದ್ದು, ಇದರ ಹಿಂದಿನ ಸತ್ಯ ಗೊತ್ತಾಗಬೇಕಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.